ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಆನೆಗಳ ಹಾವಳಿ ಮುಂದುವರೆದಿದೆ. ಹೊಸೂರು ಬಳಿಯ ಬಿಜರಪಲ್ಲಿಯಲ್ಲಿ ಆನೆಗಳು ಪ್ರತ್ಯಕ್ಷವಾಗಿದೆ. ನಿರಂತರವಾಗಿ ದಾಳಿ ಇಡ್ತಾ ಇದೆ ಈ ಕಾಡಾನೆಗಳ ಹಿಂಡು. ಸತತವಾಗಿ 2 ತಿಂಗಳುಗಳಿಂದ ಆನೆ ಹಾವಳಿಯಿಂದ ಜನ ಬೇಸತ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವತ್ತು ಮೊನ್ನೆ ಗಮನಿಸಿದ್ವಿ, ಎಷ್ಟೇ ಪಟಾಕಿ ಹೊಡೆದು ಆನೆಗಳನ್ನ ಮತ್ತೆ ಕಾಡಿಗೆ ಅಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು, ಮತ್ತೆ ಅವು ಊರಿನೊಳಗೆ ನುಗ್ತಾ ಇದ್ದದನ್ನ ನೋಡ್ತಾ ಇದ್ವಿ. ಆಮೇಲೆ ಈಗ ಯಾವ ರೀತಿ ಆಗಿದೆ ಅಂದ್ರೆ ಮಹಡಿ ಮೇಲೆ ನಿಂತವರನ್ನು ಕೂಡ ಆನೆಗಳ ಹಿಂಡು ಬಿಡ್ತಾ ಇಲ್ಲ. ಆಮೇಲೆ ಹಸುಗಳು ಜೊತೆಗೆ ಜನರನ್ನೆಲ್ಲ ಕಾಡಾನೆಗಳು ಅಟ್ಟಾಡ್ಸ್ಕೊಂಡು ಹೋಗ್ತಾ ಇವೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗೆ ಕಾಡಾನೆಗಳ ಹಿಂಡು ಬಹಳ ಭಯ ಹುಟ್ಟಿಸ್ತಾ ಇವೆ. ಮುಂಜಾನೆ ಅಲ್ಲಿ ನೋಡ್ತಾ ಇದೀವಿ ನಾವಿಲ್ಲಿ ಮನೆಯ ಟೆರೆಸ್ ಮೇಲೆ ನಿಂತಂತವರ ಬಳಿನೂ ಕೂಡ ಆನೆ ಹೋಗಿ ಅಲ್ಲೂ ಅವ್ರ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ, ಹೆದರಿಸ್ತಾ ಇದೆ. ಜನ ಯಾವ ಮಟ್ಟಿಗೆ ಹೆದರಿದ್ದಾರೆ ಅಂತ ಅಂದ್ರೆ, ಎಲ್ಲಿ ಈ ಆನೆಗಳು ಹಸುಗಳ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೋ ಅಥವಾ ನಾವೇನಾದ್ರು ಒಬ್ಬಂಟಿಯಾಗಿ ಓಡಾಡ್ತಾ ಅಥವಾ ನಾವು ಗುಂಪಲ್ಲಿ ಹೋಗ್ತಾ ಇರೋ ಟೈಮ್ನಲ್ಲೂ ಕೂಡ ನಮ್ಮ ಮೇಲೆ ಎಲ್ಲಿ ಅಟ್ಯಾಕ್ ಮಾಡಿಬಿಡುತ್ತೋ ಅನ್ನುವಂಥ ಭಯ ಅವ್ರನ್ನ ಕಾಡ್ತಾ ಇದೆ. ನೋಡ್ತಾ ಇದೀವಿ ಇಲ್ಲಿ ಮನೆ ಮೇಲೆ ನಿಂತವ್ರನ್ನು ಕೂಡ ಹೋಗಿ ಆನೆಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ ಅಂತ ಅಂದರೆ, ಇನ್ನೇನಾದ್ರು ಗುಂಪಾಗಿ ಅಲ್ಲಿ ಜನ ಓಡ್ತಾ ಇರೋರು ಕೈಗೆ ಏನಾದ್ರು ಸಿಕ್ಬಿಟ್ರೆ ಆನೆಗಳಿಗೆ ಇವು ಏನು ಮಾಡ್ಬೋದು ಅನ್ನೋದು ನಮಗೊಂದು ಆತಂಕ ಹುಟ್ಟಿಸುವಂಥ ವಿಚಾರ. ಸಹಜವಾಗಿ ಅವು ಕೂಡ ಭಾಳ ಭಯಗೊಂಡಿದ್ದಾವೆ. ಭಾಳ ಗುಂಡೆಲ್ಲ ಹೊಡೆದು ಅರ್ಚಾಡ್ತಾ ಇರುವಂಥ ಕಾರಣದಿಂದಾಗಿ ಅವು ಕೂಡ ಸಿಕ್ಕವ್ರ ಮೇಲೆ ಹೀಗೆ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾವೆ. ಮುಂಜಾನೆ ಇಲ್ಲೂ ನೋಡ್ತಾ ಇದ್ದೀವಿ ಜನರ ಗುಂಪನ್ನ ಹೇಗೆ ಆನೆ ಒಂದು ಒಂಟಿ ಸಲಗ ಬೆರೆಸಾಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳೋಗ್ಬಿಟ್ಟು ಜನ ಕೂಡ ಭಾಳ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಯಾವ ಮಟ್ಟಿಗೆ ಅಂತಾರೆ, ಹಸುಗಳನ್ನು ಕೂಡ ಬಿಡ್ತಾ ಇಲ್ವಂತೆ. ಈ ಗದ್ದೆಯಲ್ಲಿರುವಂಥ ಹಸುಗಳು ಏನು ಮೇವಿಗೆ ಹೋಗಿರುತ್ತವೆ ಅಂಥವುಗಳ ಮೇಲೆಲ್ಲ ಈ ಆನೆಗಳು ಅಟ್ಯಾಕ್ ಮಾಡ್ತಾ ಇವೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗೆ ತಮ್ಮ ಸಿಟ್ಟನ್ನ ಸಿಕ್ಕ ಕಡೆ ತೀರಿಸ್ಕೊಳ್ತಾ ಇದ್ದಾವೆ ಈ ಕಾಡಾನೆಗಳು.